ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಚೈತ್ರ ಮಾನ್ಸರ್. ವಯಸ್ಸು 28 ವರ್ಷ ತುಂಬಿದೆ. ಕೆಲಸ ಗೃಹಿಣಿ. ಊರು ಗಂಗಾವತಿ. ಗಂಡ ಸೋಮಶೇಖರ. ತೂತು 3.6 ಇಂಚು ಅಗಲವಾಗಿದೆ. ಆಸ್ತಿ ಮನೆ ಜಮೀನು ಇದೆ. ಅನುಭವ ಇನ್ನೂ ಆಗಬೇಕು. ವಿದ್ಯಾಭ್ಯಾಸ PUC ಆಗಿದೆ. ಬಯಕೆ ಸುಖ ಕಾಣಬೇಕು. ಸ್ನೇಹಿತರೆ, ಇದು ಇಷ್ಟು ಚೈತ್ರ ಅವರು. ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಅತ್ತೆಯ ಮನೆಯಲ್ಲಿ ಅನುಭವಿಸುತ್ತಿರುವ ಕಷ್ಟಗಳು. ಗಂಡನ ಮನೆ ಅವಿಭಕ್ತ ಕುಟುಂಬವಾಗಿದೆ. ಎಲ್ಲರೂ ಕೂಡಿಯೇ ಬಾಳುತ್ತಾರೆ. 3 ಜನ ಗಂಡು ಮಕ್ಕಳು. ಎಲ್ಲರ ಮದುವೆ ಮಾಡಿದ್ದಾರೆ. ಮನೆಯಲ್ಲಿ ನಾನೇ ಹಿರಿಯ ಸೊಸೆ. ಉಳಿದ ಇಬ್ಬರು ಕೆಲಸಕ್ಕೆ ಹೋಗುತ್ತಾರೆ. ಮನೆಯ ಎಲ್ಲಾ ಕೆಲಸದ ಜವಾಬ್ದಾರಿ ನನ್ನ ಮೇಲೇನೆ ಇದೆ. ಗಂಡ ಆದವನು ತಾಯಿ ಮಾತು ಕೇಳಿಕೊಂಡು ದಿನ ಬೈತಾ ಇರ್ತಾನೆ. ರಾತ್ರಿ ಕೂಡ ಚೆನ್ನಾಗಿ ಸುಖ ಕೊಡಲ್ಲ. ನಾಯಿಗೆ ಕೇದಂಗೆ ಕೇತಾನೆ. ಮಾವನಿಗೆ ಎಲ್ಲಾ ವಿಷಯ ಗೊತ್ತಾಗಿ ಒಂದು ರಾತ್ರಿ ಅವರೇ ಸುಖ ಕೊಟ್ಟರು. ಆವಾಗಲೇ ನನಗೆ ಗೊತ್ತಾಗಿದ್ದು ಗಂಡು ಮಕ್ಕಳು ಹೀಗೆಲ್ಲ ಸುಖ ಕೊಡ್ತಾರೆ ಅಂತ. ಆವಾಗಿನಿಂದ ಹೊಸ ಸ್ನೇಹಿತನ ಹುಡುಕಾಟದಲ್ಲಿ ಇದ್ದೇನೆ. ನಿಮಗೆ ನಾನೇನಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಸ್ನೇಹಿತರೆ, ಚೈತ್ರ ಅವರು ಅತ್ತೆಯ ಮನೆಯಲ್ಲಿ ಹೇಗೆಲ್ಲ ಕಷ್ಟಗಳನ್ನ ಎದುರಿಸುತ್ತಿದ್ದಾರೆ ಅಂತ ಸವಿಸ್ತಾರ ಮಾಹಿತಿಯಲ್ಲಿ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಮಾವ ನನಗೆ ಕೊಟ್ಟ ಸುಖ ಹೀಗಿದೆ. ಅತ್ತೆ ಮಗಳ ಮನೆಗೆ ಹೋಗಿದ್ದರು. ಇದೇ ಒಳ್ಳೆಯ ಸಮಯವಾಗಿತ್ತು. ನನ್ನ ಗಂಡ ಚೆನ್ನಾಗಿ ಕುಡಿದು ಮಲಗಿದ್ದರು. ಮಾವ ನನ್ನ ಕೋಣೆಗೆ ಬಂದು ನನ್ನನ್ನ ಎಬ್ಬಿಸಿಕೊಂಡು ಅವರ ರೂಮಿಗೆ ಕರೆದುಕೊಂಡು ಹೋಗಿದ್ದರು. ನಿಧಾನವಾಗಿ ನನ್ನ ಎಲ್ಲಾ ಬಟ್ಟೆಗಳನ್ನು ಬಿಚ್ಚಿ ನೆಲದ ಮೇಲೆ ಕುಳಿತು 2 ಕಾಲುಗಳನ್ನು ಅಗಲ ಮಾಡಿ ಮೂಸಿ ನೋಡುತ್ತಾ ಚೀಪತೊಡಗಿದ್ದರು. ಆಹಾ, ಎಂತಹ ಸುಖ! ಮಾವನ ಗೂಟ 7 ಇಂಚಿನ ಗೂಟ. ತೂತಿಗೆ ನುಗ್ಗಿಸಿದರೆ ಬಾಯಿಗೆ ಬಂದ ಹಾಗೆ ಆಗಿತ್ತು. ಇಂತಹ ಸುಖ ನಾನು ಯಾವತ್ತೂ ಕೂಡ ಕಾಣಲಿಲ್ಲ. ಮಾವ ದೆಂಗಲು ಶುರು ಮಾಡಿದರು. ತುಂಬಿಕೊಂಡ ರಸ ಒಂದೇ ಸಮನೆ ಶಬ್ದ ಮಾಡಲು ಪ್ರಾರಂಭಿಸಿತು. ಆಹಾ, ಎಂತಹ ಸುಖ! ಹೇಳಿಕೊಳ್ಳಲು ಆಗುವುದಿಲ್ಲ. ಸ್ನೇಹಿತರೆ, ಚೈತ್ರ ಅವರು ಮಾವನಿಂದ ಅನುಭವಿಸಿದ ಸುಖದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ. ಇಷ್ಟ ಇದ್ದವರು ನೇರವಾಗಿ ಕರೆ ಮಾಡಿ ಮಾತಾಡಬಹುದು. ಆಸ್ತಿಯ ವಿವರ ಬಂದು 18 ಎಕರೆ ಜಮೀನು ಇದೆ. 3 ಜನ ಅಣ್ಣ ತಮ್ಮಂದಿರ ಮಧ್ಯೆ 10 ಸೈಟ್ಗಳಿವೆ. ಮನೆಯ ಮುಂದೆ 1 ಕಾರು ಇದೆ. 3 ಬೈಕ್ಗಳಿವೆ. ಹಾಗೆ 2 ಸ್ಕೂಟಿ ಇವೆ. 12 ಗ್ರಾಮು ಚಿನ್ನ ಇದೆ. ಮಾವನ ಪೆನ್ಷನ್ ಬರುತ್ತೆ. ಬೇಕಾಗುವಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.